ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಹಾನಂದ್ ವರ್ಲ್ಡ್. ಸೊ ಆನಂದ್ ಅವರು ಇವತ್ತು ಲಂಚ್ ಡೇಟ್, ಮೂವಿ ಡೇಟ್ ಆ್ಯಂಡ್ ಎಕ್ಸಿಬಿಷನ್ ಪ್ಲಾನ್ ಮಾಡಿದ್ದಾರೆ ನನಗೋಸ್ಕರ. ಸೊ ಮೊದಲನೇದಾಗಿ ನಾವು ಇವತ್ತು ಬಂದಿದ್ದೀವಿ ಹೊಸಕೋಟೆಯಲ್ಲಿರುವ ಕೇತೂಸ್ ಕಿಚನ್ ಅವರ ರೆಸ್ಟೋರೆಂಟ್ಗೆ. ಸೊ ನಾವು ಒಂದು ಸ್ಟಾರ್ಟರ್ ಮತ್ತು ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಈ ಸಮ್ಮರಲ್ಲಿ ಐಸ್ ಕ್ರೀಮ್ ಇಲ್ಲ ಅಂದರೆ ಹೆಂಗೆ ಹೇಳಿ? ನನಗಂತೂ ಚಾಕ್ಲೇಟ್ಸ್ಗಿಂತ ಐಸ್ ಕ್ರೀಮ್ಸ್ ಅಂದರೆ ಮೋಸ್ಟ್ ಫೇವ್ರೇಟ್. ಚಿಕ್ಕ ವಯಸ್ಸಿಂದ ಬಂದಿರೋ ಅಭ್ಯಾಸ ಎಲ್ಲಿಗೆ ಹೋಗುತ್ತೆ ಹೇಳಿ? ನನಗೆ ಚಿಕ್ಕ ವಯಸ್ಸಿಂದ ಪರ್ಸ್ನಲ್ ಆಗಿ ಹೇಟೆಸ್ಟ್ ಪಾರ್ಟ್ ಏನು ಗೊತ್ತಾ? ಶೇರಿಂಗ್ ಮೈ ಫೇವ್ರೆಟ್ ಐಸ್ ಕ್ರೀಮ್. ಆನಂದ್ ಅವ್ರನ್ನ ರೇಗಿಸಿಲ್ಲ ಅಂದರೆ ನನಗೆ ದಿನಾನೇ ಕಳಿಯಲ್ಲ ಬಿಡಿ. ತಿನ್ಸೋ ಥರ ಹೋಗಿ ನಾನೇ ತಿನ್ಬಿಟ್ಟೆ. ಅಲ್ಲಿ ಲಂಚ್ ಡೇಟ್ ಮುಗಿಸ್ಕೊಂಡು ಓರಿಯನ್ ಅಪ್ ಟೌನ್ ಮಾಲ್ಗೆ ಬಂದ್ವಿ. ಮಾಲೆಲ್ಲ ಒಂದು ರೌಂಡ್ ಹಾಕಿ ವಿಂಡೋ ಶಾಪಿಂಗ್ ಮುಗಿಸ್ಕೊಂಡು ಅರೌಂಡ್ 4ಗೇನೋ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ 5 ಮಿನಿಟ್ಸ್ ಮುಂಚೆನೇ ಹೋಗಿ ಕುತ್ಕೊಬಿಟ್ವಿ. ಹೇ, ಇಟ್ಸ್ ಮೂವಿ ಟೈಮ್. ಸೊ ನಾವು ಇವತ್ತು ಯಾವ ಮೂವಿಗೆ ಬಂದಿದ್ದೀವಿ ಗೊತ್ತಾ? KD ಅನ್ನೋ ಕನ್ನಡ ಮೂವಿಗೆ. ನಾನು ಈ ಮೂವಿ ಟ್ರೈಲರ್ ನೋಡಿದಾಗ ಬರೀ ಫೈಟಿಂಗು, ಆ್ಯಕ್ಷನ್ನು ಇರುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಗೈಸ್, ದೇ ಪ್ರೂವ್ಡ್ ಮೀ ರಾಂಗ್. ಮೂವಿ ಅಂತೂ ಸೂಪರ್ ಆಗಿತ್ತು. ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಹೀರೋಯಿನ್ ಪೋರ್ಷನ್. ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಸರ್ ಎಂಟ್ರಿ ಅಂತೂ ಆಸಮ್ ಆಗಿತ್ತು. ಓ ಅಂತ ಕಿಚ್ಚೋ ಅಷ್ಟರೊಳಗಡೆ ಮೂವಿನೇ ಮುಗೀತು. ಪಾರ್ಟ್ 2 ಬೇಗ ಬರಲಿ ಅಂತ ತೆಪ್ಪಗೆ ಬಂದುಬಿಟ್ವಿ. ನಾವು ಆ್ಯಕ್ಚುಲಿ ಸಂಡೇ ಹೋಗಿದ್ವಿ. ಅದಕ್ಕೆ ಮಾಲೆಲ್ಲ ಫುಲ್ ರಶ್ ಇತ್ತು. ಚಿಕ್ಕ ಮಕ್ಕಳಿಗೆ ಆಡೋದಕ್ಕಂತೂ ಬೈಕ್ ರೇಸ್, ಕಾರ್ ರೇಸ್, ಮಿನಿ ಟ್ರೈನ್ ಈ ಥರ ತುಂಬ ಗೇಮ್ಸ್ ಇತ್ತು. ಬಟ್ ದೊಡ್ಡವ್ರಿಗಂತ ಇದ್ದಿದ್ದು ಈ VR 360 ಮಾತ್ರ. ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಚಿಕ್ಕ ವಯಸ್ಸಿಂದ ಇದೇ ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಇದನ್ನು ನೋಡೋದಕ್ಕೆ ಮಾತ್ರ ಎಷ್ಟು ಸಿಂಪಲ್ಲಾಗಿ ಕಾಣುತ್ತೆ, ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರನೇ ಗೊತ್ತಾಗೋದು ಅದರಲ್ಲಿರೋ ಸ್ಕೇರಿ ಪಾರ್ಟ್ ಏನು ಅಂತ. ಇಲ್ಲಿ ನಮ್ಮ ಮೇಲೆ ಏನೋ ಬೀಳೋ ಥರ, ಇಲ್ಲ ನಾವು ಹೋಗಿ ಎಲ್ಲೋ ಬೀಳೋ ಥರ ಏನೋ ಒಂಥರ ಫೀಲ್ ಮಾಡ್ತೀವಿ. ಬಟ್ ಭಯಕ್ಕಿಂತ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಇದೆಲ್ಲ ಮುಗಿಸ್ಕೊಳೋಷ್ಟರೊಳಗಡೆ ರಾತ್ರಿ ಆಯಿತು. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ TC ಪಾಳ್ಯದ ಹತ್ರ NRI ಲೇಔಟ್ ಅಂತ ಇದೆ. ಅಲ್ಲಿ ಎಕ್ಸಿಬಿಷನ್ ಅನ್ನೋದು ಕಂಡಕ್ಟ್ ಮಾಡ್ತಿದ್ದಾರೆ. ಅದು ಈ ಸರಿ ಆರ್ಡಿನರಿ ಎಕ್ಸಿಬಿಷನ್ ಅಲ್ಲ, ಅವತಾರ್ ಎಕ್ಸಿಬಿಷನ್. ಒಬ್ಬರಿಗೆ ಎಂಟ್ರಿ ಟಿಕೆಟ್ 80 ರೂಪೀಸ್ ಅಷ್ಟೇ. ನೀವು ಸಹ ಹತ್ರದಲ್ಲೇ ಎಲ್ಲಾದರೂ ಇದ್ದರೆ ಹೋಗಿ ಬನ್ನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನಮಗೆ ಒಳಗಡೆ ಎಂಟರ್ ಆಗಿದ ತಕ್ಷಣ ಭೂಲೋಕ ಬಿಟ್ಟು ಅವತಾರ್ ಲೋಕಕ್ಕೆ ಏನಾದರೂ ಬಂದುಬಿಟ್ಟಿದ್ದೀವ ಅನಿಸ್ಬಿಡ್ತು. ಅಷ್ಟು ಸೂಪರಾಗಿತ್ತು. ಈ ಕ್ರಿಯೇಟಿವ್ ಥಾಟ್ಸ್ಗೆ ಹ್ಯಾಟ್ಸ್ ಆಫ್. ಈ ಏಲಿಯನ್ಸ್ನ ನೋಡಿ, ಏನು ಬೇಬಿ ನೀನು ಇಲ್ಲಿ ಬಂದುಬಿಟ್ಟಿದೀಯಾ ಅಂತ ನಮ್ಮ ಹುಡುಗ ನನ್ನ ರೇಗಿಸ್ತಾ ಇದ್ದಾರೆ. ಅದೇ ಕೋಪಕ್ಕೆ ನನಗೆ ಫೋಟೋಸ್ ತೆಗಿಬಾ ಅಂತ ಹೇಳಿ ಸ್ವಲ್ಪ ಹೊತ್ತು ತಲೆ ತಿಂದ್ಬಿಟ್ಟೆ. ಡಿಯರ್ ಗರ್ಲ್ಸ್, ಯಾರಿಗೆಲ್ಲ ಫೋಟೋಸ್ ಹುಚ್ಚಿದೆ ಅವರೆಲ್ಲ ಇಲ್ಲಿಗೆ ಬಂದು ಸೂಪರಾಗಿ ಫೋಟೋಸ್ ತಗೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಎಂಜಾಯ್ ಮಾಡ್ತೀರಾ. ದಿನ ಎಲ್ರಿಗೂ ಕೆಲಸ ಇರೋದೆ, ಆದರೆ ಲೈಫಲ್ಲಿ ಸ್ವಲ್ಪ ಸ್ಪೈಸ್ ಇರಬೇಕಂದ್ರೆ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಫೋಟೋ ಸೆಷನ್ ಎಲ್ಲ ಆದಮೇಲೆ ಶಾಪಿಂಗ್ ಏರಿಯಾ ಕಾಣುತ್ತೆ. ಶಾಪಿಂಗ್ ಏರಿಯಾ ನಂತರ ನಿಮಗೆ ಗೇಮ್ ಝೋನ್ ಬರುತ್ತೆ. ನನಗಂತೂ ಚಿಕ್ಕ ವಯಸ್ಸಿಂದ ಗೇಮ್ಸ್ ಆಡಬೇಕಂದ್ರೆ ತುಂಬ ಇಷ್ಟ. ಅದು ಇಂಡೋರ್ ಗೇಮ್ಸ್ ಆದರೂ ಆಗಲಿ, ಔಟ್ಡೋರ್ ಗೇಮ್ಸ್ ಆದರೂ ಆಗಲಿ, ಯಾವ ಗೇಮ್ಸ್ ಆದರೂ ಆಗಲಿ. ನಾನು ಗೆಲ್ತೀನೋ ಸೋಲ್ತೀನೋ ಅದು ಸೆಕೆಂಡರಿ, ಬಟ್ ಎಲ್ಲ ಗೇಮ್ಸ್ ಆಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬೇಕಷ್ಟೆ. ಈ ಗೇಮಲ್ಲಿ ನಾನು ಒಂದು ಚಿಕ್ಕ ಫ್ರೂಟ್ ಬಾಸ್ಕೆಟ್ ವಿನ್ ಆದೆ ಗೈಸ್. ತುಂಬ ಖುಷಿ ಆಯಿತು. ನನಗೆ ಆ್ಯಕ್ರೋಫೋಬಿಯಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಹೈಟ್ಸ್ ಅಂದರೆ ತುಂಬ ಭಯ. ನಾನು ಎಷ್ಟು ಬೇಡ ಅಂದ್ರೂ ಜೈಂಟ್ ವೀಲ್ ಆಡೋಣ ಬಾ ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡೋಗ್ಬಿಟ್ರು. ನನ್ನ ಈ ಪತಿದೇವರ ಸ್ಯಾಡಿಸಮ್ಗೆ ನಾನು ಬಲಿಯಾಗ್ಬಿಟ್ಟೆ. ಯಾವತ್ತೂ ನಮ್ಮ ಮನೆಯವ್ರನ್ನ ನಂಬಿ ಈ ಥರ ಗೇಮ್ಸ್ ಆಡಬಾರ್ದಂತ ಡಿಸೈಡ್ ಮಾಡಿಬಿಟ್ಟೆ. ನೆಕ್ಸ್ಟ್ ಈ ಬಲೂನ್ ಶೂಟ್ ಗೇಮ್ ಆಡಿದ್ವಿ, ಸೊ ದಟ್ ಐ ಕ್ಯಾನ್ ವಿನ್ ದಟ್ ಟೆಡಿ ಬೇರ್ ಅಂತ. ಬಟ್ ಒಂದು ಬಲೂನು ಹೊಡಿಯೋಕ್ಕಾಗಿಲ್ಲ. ಬಟ್ ಆನಂದ್ ಅವ್ರು ಮಾತ್ರ ಹಿ ವಾಸ್ ಟೂ ಗುಡ್ ಅಟ್ ಇಟ್. ನಮ್ಮ ಹುಡುಗ ಹೊಡಿಯೋ ಒಂದೊಂದು ಶಾರ್ಟ್ಗೂ ಸೈಡಲ್ಲಿ ನಿಂತ್ಕೊಂಡು ಓ ಅಂತ ಕಿರ್ಚ್ತಾ ಇದ್ದೀನಿ. ಕೊಟ್ಟಿರೋ 8 ಚಾನ್ಸಸಲ್ಲಿ 6 ಶಾಟ್ಸ್ ಹೊಡಿದ್ರು. ನೆಕ್ಸ್ಟ್ ಈ ಬಾಲ್ ಗೇಮ್ ಮಾಡಿದ್ವಿ. ನಾನು ಹೊಡಿಯೋ ರೇಂಜ್ ನೋಡಿ ನಾನು ಗೆಲ್ತೀನೇನೋ ಅಂತ ಅಂದ್ಕೊಂಡಿರ್ಬೋದು, ಬಟ್ ಅವಣ್ಣ ಪಾಪ ಅಂತ ಇನ್ನೊಂದು ಚಾನ್ಸ್ ಕೊಟ್ಟರು. ಸೊ ನಮ್ಮ ಈ ವ್ಲಾಗ್ನ ಜ್ಯೂಸ್ ಕುಡಿದು ಎಂಡ್ ಮಾಡ್ತಿದ್ದೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.